ಹಂಗಾಗಿ ಚಾಲೂ ಮಾಡಿದ್ ಕಲೆಕ್ಷನ್ಸ್ ಅಣ್ಣ. ಸ್ಟಾರ್ಟಿಂಗ್ ಒಂದು 2 ಬುಕ್ ತರಿಸಿದ್ನ. ಹ್ಮ್ ಆ 2 ಬುಕ್ ಓದ್ದೆ, ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಿಂಗೆ ನಮ್ ಪರಿಚಯ ಇದ್ದವ್ರು ಹೇಳಿದ್ರಣ್ಣ, ಹ್ಮ್ ಇದ್ ತರ್ಸಿ ಇದ್ ಚಲೋ ಆದ್ ನೋಡು ಅಂದ್ರೆ ನಾವು ಓದಾಕತ್ತೀನಿ ಅಂತೇಳಿ ಅವ್ರು ರೆಫರ್ ಮಾಡಿದ್ರು. ಹ್ಮ್ ತರಿಸ್ದೆ. ಓಕೆ, ನನಗೆ ಇಂಟ್ರೆಸ್ಟಿಂಗ್ ಆಯ್ತು. ಒಂದ್ 3-4 ಬುಕ್ ಓದಿದ್ನಣ್ಣ. ಹ್ಮ್ ಟೋಟಲ್ ಬುಕ್ಕೆ. ಪೂರಾ ಬುಕ್ ಅಣ್ಣ. 3-4 ಬುಕ್ ಓದಿದ್ನ. ಗ್ರೇಟ್ ಅದಾದ್ಮೇಲೆ ಗ್ರೇಟ್ ಗ್ರೇಟ್. ಇಲ್ಲ ಎಷ್ಟಿದ್ರು ನಾನ್ ಲಾಸ್ಟ್ 3 years ಇಂದ ಬುಕ್ಸ್ ಮನೆಗ್ ಬಾಳ ಇದಾವ. ಕನ್ನಡ ನಾನು ಜಾಸ್ತಿ ಅಂದ್ರೆ. ಇದು ಹಾ ಎರಡು ಓದ್ತೀನಿ ಹಾ ನಾನು, ಇಂಗ್ಲಿಷ್ ಕನ್ನಡ. ಅಂದ್ರೆ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಬರ್ತದೆ ಅಂತೇಳಿ ಇಂಗ್ಲಿಷ್ ಹೌದೌದು ಇದು ಕರೆಕ್ಟ್, ಅದನ್ನು ಮಾಡ್ತೀನಿ. ಕರೆಕ್ಟ್. ನಾಲೆಜ್ನು ಬರ್ತದೆ ಇಂಗ್ಲಿಷ್ ನಾಲೆಜ್ ಇಂದಾಗಿ. ಬರ್ತದೆ. ಕನ್ನಡ ಪದ ಟಾಕಿಂಗ್ ಲೆವೆಲ್ ಬರ್ತದ. ಹೌದು. ಕನ್ನಡ ನಾ ರೆಫರ್ ಮಾಡೋದು ಪದಗಳ ಬಳಕೆಗಾಣ. ಅವ್ರು ನಿಜ ಎಂತೆಂತೆಲ್ಲ ನಿಜ. ಹೆಂಗ್ ಯೂಸ್ ಎಸ್ ಮಾಡ್ತಾರ, ಎಸ್ ಕರೆಕ್ಟ್ ಅದ್ರ ಕರೆಕ್ಟ್. ಸಲುವಾಗಿ ನಾ ಅದನ್ನ ಇದು ಮಾಡ್ತೀನಿ. ನಾನ್ ಮೇಜರ್ ರೆಫರ್ ಮಾಡೋದಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಹೌದೌದು. ಅವ್ರ ಸ್ಲ್ಯಾಂಗ್ ಒಂದ್ ಬಾರಿ ಅದ ಅಣ್ಣ ಅವ್ರದ್ದು. ಸೊ ಅದ್ರ ಸಲುವಾಗಿ ಅದ್ ಯೂಸ್ ಮಾಡ್ತೀನಿ ಅಣ್ಣ. ಅವ್ರು ಬೈತಾರ ಅದ್ರಾಗ, ಬಟ್ ಹೌದೌದು. ಅದು ಸ್ಲ್ಯಾಂಗ್ ನಾಗ ಬೈತಾರ ಅಣ್ಣ. ಬೈದಂಗ ಅನ್ಸಂಗಿಲ್ಲ ಅದು.